ಸರ್ವರಿಗೂ ನಮಸ್ಕಾರ. ಶ್ರೀ ಧರ್ಮಸ್ಥಳ ಸಿರಿಮಿಲೇಟರ್ ಪಿಸ್ವಾ ಸಿರಿಮಿಲೆಟ್ ಸಿರಿಪಾಕ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರಾಗಿ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ರಾಗಿ, ಉದ್ದು, ಉಪ್ಪು, ಅಡಿಗೆ ಸೋಡಾ, ಮೆಂತೆ ಹಾಗೆ ಸ್ವಲ್ಪ ಎಣ್ಣೆ. ಸೊ ಇದನ್ನ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ರಾಗಿ ಹಾಗೂ ಉದ್ದು ಹಾಗೂ ಸ್ವಲ್ಪ ಮೆಂತೆ ಹಾಕಿ ನೀರಲ್ಲಿ ನೆನೆಸಿಡ್ಬೇಕು. ಸುಮಾರು 8 ತಾಸು ಇದನ್ನ ನೆನೆಸಿಡ್ಬೇಕು. ಅದಾದ್ಮೇಲೆ ಅದನ್ನ ಕಡಿಬೇಕು. ಮಿಕ್ಸಿಲಿ ಕಡ್ದಾದ್ಮೇಲೆ ಅದನ್ನು ಮತ್ತೆ ಪುನಃ 8 ಗಂಟೆಗಳ ಕಾಲ ಇಟ್ಟು ಅದಕ್ಕೆ ಸ್ವಲ್ಪ ಅಡಿಗೆ ಸೋಡಾ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನಾವು ದೋಸೆ ಮಾಡೋದು. ಸಾಮಾನ್ಯವಾಗಿ ದೋಸೆ ಹೆಂಗ್ ಮಾಡ್ತೀವೋ ಅದೇ ತರ ಮಾಡೋದು. ಇಲ್ಲಿ ಅಕ್ಕಿ ಬದಲಾಗಿ ನಾವು ರಾಗಿ ಹಾಕ್ತೀವಿ ಅಷ್ಟೇ ವ್ಯತ್ಯಾಸ. ಉಳಿದಂತೆ ಎಲ್ಲ ಪ್ರೋಸೆಸ್ ಸೇಮ್ ಇರುತ್ತೆ. ಸೊ ನಾನು ಆಲ್ರೆಡಿ ಕಾವಲಿ ಇಟ್ಟಿದ್ದೀನಿ ಕಾಯೋದಿಕ್ಕೆ. ನೀವು ಇದಕ್ಕೆ ತುಪ್ಪ ಬೇಕಾದ್ರೂ ಹಾಕೋಬಹುದು. ಆಗ ಏನಾಗುತ್ತೆ, ರಾಗಿ ತುಪ್ಪ ದೋಸೆ ಆಗುತ್ತೆ. ನಾವೀಗ ಎಣ್ಣೆ ಹಾಕ್ತಾ ಇದ್ದೀವಿ. ಕಾವಲಿ ಕಾದಿದೆ, ನಾನೀಗ ದೋಸೆ ಹೊಯ್ತಾ ಇದ್ದೀನಿ. ಈಗ 1 ಸ್ಪೂನ್ ತಗೊಂಡು ದೋಸೆ ಹೊಯ್ಯೋಣ. ಸೊ ದೋಸೆ ರೆಡಿ ಆಗಿದೆ ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಅಂತ. ಇದನ್ನ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಎಸ್, ಬಿಸಿ ಬಿಸಿ ರಾಗಿ ದೋಸೆ ರೆಡಿ ಇದೆ. ಜೊತೆಗೆ ಚಟ್ನಿ ಕೂಡ ರೆಡಿ ಇದೆ. ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ ರಾಗಿ ದೋಸೆ. ನೀವು ಕೂಡ ಈ ತಪ್ಪದೆ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೊಂದು ಸ್ಪೆಷಲ್ ಟೇಸ್ಟಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಂತ ಹೇಳ್ತಾ ನಮಸ್ಕಾರ.